ಶಾಪಗ್ರಸ್ತ ಶನಿ. ಪತ್ನಿಯೇ ಶಾಪ ನೀಡಲು ಕಾರಣವೇನು? ಹೆಚ್ಚಿನ ಜನರು ಶನಿ ಎಂದರೆ ಭಯಪಡುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅವರಿಗೆ ಹಿಂದೂ ಪುರಾಣಗಳ ಬಗೆಗಿನ ಅಲ್ಪ ಜ್ಞಾನವಿರಬಹುದು. ಯಾಕೆಂದರೆ ಶನಿ ಕೇವಲ ಸಂಕಷ್ಟವನ್ನು ತರುವ ದೇವನಲ್ಲ. ಆತ ಒಲಿದರೆ ಎಂಥವನನ್ನಾದರೂ ಶ್ರೀಮಂತನನ್ನಾಗಿಸುತ್ತಾನೆ. ನ್ಯಾಯಾಧೀಶನಾದ ಶನಿಯನ್ನೇ ಆತನ ಪತ್ನಿ ಶಪಿಸಲು ಕಾರಣವೇನು? ಇಂದಿಗೂ ಜನರು ಶನಿ ಎಂದರೆ ಭಯಪಡಲು ಈಕೆಯೂ ಕಾರಣಳೇ? ನೋಡೋಣ. ಶನಿದೇವನು ಓರ್ವ ವ್ಯಕ್ತಿಯ ಕಾರ್ಯಕ್ಕೆ ಅನುಗುಣವಾಗಿ ಫಲವನ್ನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ. ಶನಿವಾರ ಶನಿದೇವರಿಗೆ ಸಮರ್ಪಿಸಲಾಗಿದೆ. ಈ ದಿನ ಶನಿದೇವನನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕು ಎನ್ನುವ ನಂಬಿಕೆ ಇದೆ. ಶನಿವಾರದಂದು ನಿಜವಾದ ಭಕ್ತಿ ಮತ್ತು ಶ್ರದ್ಧೆಯಿಂದ ಶನಿದೇವನನ್ನು ಪೂಜಿಸುವ ಸಾಧಕನ ಎಲ್ಲ ಆಸೆಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ. ಶನಿದೇವನು ಕೋಪದ ಸ್ವಭಾವದವನು. ಶನಿದೇವನು ಯಾರ ಮೇಲೆ ಪ್ರಸನ್ನನಾಗುತ್ತಾನೋ ಆ ವ್ಯಕ್ತಿ ಎಷ್ಟೇ ಬಡವನಾಗಿದ್ದರೂ ಶೀಘ್ರದಲ್ಲೇ ಶ್ರೀಮಂತನಾಗುತ್ತಾನೆ. ಓರ್ವ ವ್ಯಕ್ತಿಯ ಕಾರ್ಯಗಳಿಗೆ ಅನುಗುಣವಾಗಿ ಫಲವನ್ನು ನೀಡುವ ಶನಿಯೇ ತನ್ನ ಪತ್ನಿಯಿಂದ ಶಾಪಗ್ರಸ್ತನಾಗಿರುವುದು ನಿಮಗೆ ತಿಳಿದಿದೆಯೇ? ಶನಿದೇವನನ್ನು ಮೆಚ್ಚಿಸುವ ಒಂದು ಮಾರ್ಗವೆಂದರೆ ಅವನ ಹೆಂಡತಿಯರನ್ನು ಪೂಜಿಸುವುದು. ಅವನಿಗೆ ಧ್ವಜಿನಿ, ಧಾಮಿನಿ, ಕಂಕಾಲಿ, ಕಲಹಪ್ರಿಯ, ಕಂಟಕಿ, ತುರಂಗಿ, ಮಹಿಷಿ ಮತ್ತು ಅಜ ಎಂಬ 8 ಮಂದಿ ಪತ್ನಿಯರಿದ್ದರು ಎಂದು ಹೇಳಲಾಗುತ್ತದೆ. ಶನಿದೇವನನ್ನು ಮೆಚ್ಚಿಸಬೇಕಾದರೆ ಓರ್ವ ವ್ಯಕ್ತಿಯು ಆತನ ಪತ್ನಿಯರಲ್ಲಿ ಯಾವುದೇ ಒಂದು ಪತ್ನಿಯ ಹೆಸರನ್ನು ಜಪಿಸಬೇಕು. ಶನಿವಾರದಂದು ಅವರ ಹೆಸರನ್ನು ಜಪಿಸಿದರೆ ಅದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಶನಿದೇವನ ದೃಷ್ಟಿ ಶಾಪಗ್ರಸ್ತವೆಂಬ ನಂಬಿಕೆ ಇದೆ. ಇದಕ್ಕೆ ಆತನ ಪತ್ನಿ ಧಾಮಿನಿಯೇ ಮುಖ್ಯ ಕಾರಣ. ಶನಿದೇವನು ತನ್ನ ಬಾಲ್ಯದಿಂದಲೂ ಶ್ರೀಕೃಷ್ಣನ ಕಟ್ಟ ಭಕ್ತನಾಗಿದ್ದನು. ಆಗಾಗ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತಾ ಬಹಳ ಗಂಟೆಗಳ ಕಾಲ ಧ್ಯಾನದಲ್ಲಿ ತೊಡಗಿಕೊಳ್ಳುತ್ತಿದ್ದನು. ದೊಡ್ಡವನಾದ ಮೇಲೂ ಕೃಷ್ಣನ ಮೇಲಿನ ಪ್ರೀತಿ ಹಾಗೆಯೇ ಇತ್ತು. ವಯಸ್ಕನಾದ ಮೇಲೆ ಚಿತ್ರರಥನ ಮಗಳಾದ ಧಾಮಿನಿಯನ್ನು ಶನಿಯು ವಿವಾಹವಾಗುತ್ತಾನೆ. ಅವನ ಪತ್ನಿ ಧಾಮಿನಿ ದೈವಿಕ ಶಕ್ತಿಯುಳ್ಳ ಮಹಿಳೆ. ಅವಳು ಸುಂದರಿಯೊಂದಿಗೆ ಅತ್ಯಂತ ಬುದ್ಧಿವಂತಳಾಗಿದ್ದಳು. ದಂತಕಥೆಯ ಪ್ರಕಾರ ಶನಿದೇವನು ವಿವಾಹವಾದ ಚಿತ್ರರಥನ ಮಗಳು ಧಾಮಿನಿ ಪರಮ ತೇಜಸ್ವಿನಿಯಾಗಿದ್ದಳು. ಶನಿದೇವನ ಹೆಂಡತಿ ಧಾಮಿನಿ ಮಕ್ಕಳನ್ನು ಹೊಂದುವ ಆಸೆಯಿಂದ ತನ್ನ ಪತಿಯನ್ನು ತಲುಪಿದಳು. ಆದರೆ ಶನಿದೇವನು ಶ್ರೀಕೃಷ್ಣನ ಆರಾಧನೆಯಲ್ಲಿ ಮಗ್ನನಾಗಿದ್ದನು. ಪತ್ನಿಯ ಪ್ರಯತ್ನದ ನಂತರವೂ ಶನಿದೇವನ ಧ್ಯಾನಕ್ಕೆ ಯಾವುದೇ ಭಂಗ ಬರಲಿಲ್ಲ. ಹೆಂಡತಿ ಕಾದು ಸುಸ್ತಾಗಿದ್ದಳು. ಇದರಿಂದ ಕೋಪಗೊಂಡ ಶನಿದೇವನ ಪತ್ನಿ ಧಾಮಿನಿಯು ತನ್ನ ಸ್ವಂತ ಪತಿಯನ್ನು ಶಪಿಸುತ್ತಾಳೆ. ಇಂದಿನಿಂದ ಯಾರು ಶನಿಯನ್ನು ಕಣ್ಣೆತ್ತಿ ನೋಡುತ್ತಾರೋ ಅವರು ನಾಶವಾಗುತ್ತಾರೆ ಎಂದು ಶನಿಯನ್ನು ಆತನ ಪತ್ನಿ ಧಾಮಿನಿ ಶಪಿಸುತ್ತಾಳೆ. ಶನಿದೇವನ ತಪಸ್ಸು ಮುಗಿದ ನಂತರ ಅವನು ನಾನು ತನ್ನ ಹೆಂಡತಿಯ ಮಾತನ್ನು ಏಕೆ ಕೇಳಲಿಲ್ಲ ಎಂದು ತನ್ನ ಹೆಂಡತಿಗೆ ವಿವರಿಸಿದನು. ಇಡೀ ಘಟನೆಯನ್ನು ತಿಳಿದ ಶನಿದೇವನ ಪತ್ನಿ ತನ್ನ ಬಗ್ಗೆ ಬೇಸರಗೊಳ್ಳುತ್ತಾಳೆ. ಅನಾವಶ್ಯಕವಾಗಿ ತನ್ನ ಸ್ವಂತ ಗಂಡನನ್ನು ಶಪಿಸಿದೆನಲ್ಲ ಎಂದು ಮರುಗುತ್ತಾಳೆ. ಶಾಪವನ್ನು ಹಿಂತೆಗೆದುಕೊಳ್ಳುವ ಶಕ್ತಿ ಹೆಂಡತಿಗೆ ಇರಲಿಲ್ಲವಾದ್ದರಿಂದ ಶನಿಯು ತನ್ನ ತಲೆಯನ್ನು ಬಗ್ಗಿಸಿ ನಡೆಯುತ್ತಾನೆ. ಅಂದಿನಿಂದ ಎಲ್ಲರೂ ಕೂಡ ಶನಿಯನ್ನು ತಲೆ ಎತ್ತಿ ನೋಡಲು ಭಯಪಡುತ್ತಾರೆ. ಯಾವುದೇ ದೇವರನ್ನು ಪೂಜಿಸುವಾಗ ನಾವು ತಲೆ ಎತ್ತಿ ದೇವರನ್ನು ನೋಡುತ್ತಾ ಪೂಜೆಯನ್ನು ಮಾಡುತ್ತೇವೆ. ಆದರೆ ಶನಿದೇವನನ್ನು ಪೂಜಿಸುವಾಗ ನಾವು ಶನಿಯನ್ನು ತಲೆ ಎತ್ತಿ ನೋಡಿ ಪೂಜಿಸಬಾರದು. ಆತನ ಪಾದಗಳನ್ನು ನೋಡುತ್ತಾ ಪೂಜೆಯನ್ನು ಮಾಡಬೇಕು. ಇಲ್ಲದಿದ್ದರೆ ಶನಿ ನೀಡುವ ಕೆಟ್ಟ ಪರಿಣಾಮಗಳಿಗೆ ಬೆಲೆ ತೆರಬೇಕಾಗುತ್ತದೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.